ಮಾರ್ವಲ್ ಅಡಿಷನ್ ಇಟ್ಕೊಟ್ಟಾರ, ಚಲಕ್ ಮನ್ಸಾಗಲ್ಲ. ಮಾಡ ಅಗಳ ಹಿಂಗೆ ಹಿಡ್ದು ಒಂದು ಜಗ್ ಬಡಿಯತ್ತದ ಬಡಿ ಮತ್ತೆ ಇಷ್ಟು ಚಲೋ ಮಾತಾಡಕ್ ಹೋಗ್ಬೇಡ. ಅಗಳ ಹೆಂಗೆ ಮಾತಾಡ್ದಂಗೆ ಮಾತಾಡು. ವಿಡಿಯೋದಾಗಿರ್ಲಿಲ್ಲ ನಿಮ್ಮ ಮ್ಯಾಮ್ ನೋಡ್ತಾಳ. ಎಲ್ಲ ಹಂಗಾಯ್ತು. ನಿಮ್ದು ಇಲ್ಲೇ ಅಲ್ಲ ಬರೋದ್ ಮೇಲೆ ಅಲ್ಲೇ ಹೋಗಿ 12 ಗಂಟೆ ಆಗೈತಿ. ಬಿಸ್ಲ ಬಂದ್ರು ಇಲ್ಲ 2 ಬಂದ್ರ ಅಂತಂದ್ರೆ ನೋಡಿ ಏನು ಮಾಡ್ತಾರೆ. ಇವತ್ತು ಏನು ಹೇಳ್ಬೇಕಂದ್ರೆ, ಇವತ್ತು 9ನೇ ದಿನದ್ದು ನಮ್ಮ ತಾಯಿ ಅವ್ರದ್ದು ದಿವಸ ಕಾರ್ಯ ಎಲ್ಲ ಮುಗಿಸಿದ್ವಿ. ಇದಕ್ಕೂ ಮುಂಚೆ ಒಂದ್ಸಲ ಹೇಳಿದ್ದೆ ಹೋದ ವಾರ. ಒಂದು ಸ್ವಲ್ಪ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಕ್ಕಂತೂ ಆಗೋದೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಇವಾಗ ಇಲ್ಲಿ ಕೂತು ಇದೆ ಈ ಕ್ಷಣದವರೆಗೂ ನಾವು ಮಾತಾಡ್ತಿದ್ದೀವಿ ಅಂದ್ರೆ ಅವರು ನಮಗೆ ಇಲ್ಲಿಗೆ ನಮ್ಮನ್ನ ಒಂದು ಇಲ್ಲಿವರೆಗೂ ಅವ್ರು ಬೆಳೆಸಿರೋ ರೀತಿ ಆಯ್ತು. ನಾವು ಜನ್ಮ ಕೊಟ್ಟಾಗಿಂದ ಇಲ್ಲಿವರೆಗೆ ಬೆಳೆಸಿದ್ದು ಅಥವಾ ಇನ್ನ ಈಗ ಮಾತಾಡೋದು ಎಲ್ಲ ಅವ್ರದ್ದೇ, ಅವ್ರಿಗೆ ಸಲ್ಲಬೇಕು. ನಮ್ದೇನು ಇಲ್ಲ ಇದರಲ್ಲಿ. ಯಾಕಂದ್ರೆ ತಾಯಿ ಅಂದ್ರೇನೆ ಒಂದು ಶಕ್ತಿ. ಸೊ ಆ ಶಕ್ತಿಯಿಂದನೇ ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರಿಗೆ ಬಂದ್ಬಿಡುತ್ತೆ ಬೈ ಬರ್ತ್. ಒಂದು ಹುಡುಗಿಯಾಗಿ ಜನ್ಮ ಕೊಟ್ಟ ತಕ್ಷಣದ ಒಂದು ಬಂದ್ಬಿಡ್ತದೆ ಒಂದು ಶಕ್ತಿ ಅಂತಾನೆ. ಅದಕ್ಕೆ ನೋಡ್ರಿ ಎಲ್ಲಾ ದೇವತೆ ಆದೇಶ ಶಕ್ತಿ ರೂಪದಲ್ಲಿರೋ ದೇವರು ಆಯ್ತು, ಗಾಡಸಸ್ ಆಯ್ತು, ಎಲ್ಲ ಹೆಣ್ಣು ರೂಪದಲ್ಲಿ ಇದಾವೆ. ಇನ್ನ ಅಂದ್ರೆ ಮದರ್ ಅವರು ಏನೋ ಒಂದ್ ಚಿಕ್ಕ ಒಂದ್ ಪುಟ್ಟ ಇದೆ ಅಂದ್ರೆ ರಾಯದುರ್ಗ ಅಂತ ಅಂದ್ರೆ ನಮ್ದೆಲ್ಲ ಕಡೆ ಆಂಧ್ರ ಪ್ರದೇಶ ಬಳ್ಳಾರಿ ಒಂದು ಬಾರ್ಡರ್ ಏರಿಯಾ ಇರೋದ್ರಿಂದ ಅಲ್ಲಿ ಅವ್ರು ಹುಟ್ಟಿ ಜನನ ಮಾಡಿ ಎಲ್ಲ ಅವರು ಒಂದು 6 ಮೆಂಬರ್ಸ್ ಅವ್ರು. ಆಕ್ಚುಲಿ ಹುಡುಗಿಯರು ಒಬ್ರೇ ಮಗ ಅಂದ್ರೆ ಅಣ್ಣ ಅವ್ರಿಗಿದ್ರು. ಆದ್ರೂನು ಇವರೆಲ್ಲ ಮೊದ್ಲಿಂದಾನು ಇಷ್ಟು ಸ್ವಾವಲಂಬಿ ಅಂದ್ರೆ ಯಾವಾಗ್ಲೂ ಇಂಡಿಪೆಂಡೆಂಟ್ ಅವ್ರು. ಅಂದ್ರೆ ಫಾದರ್ ಏನೋ ಅವ್ರು ಆಗ್ಲೇ ಚಿಕ್ಕವ್ರಿದ್ದಾಗ ಇವ್ರಿದ್ದಾಗ ಅವ್ರೇನೋ ಅವ್ರು ಏನೋ ಒಂದ್ ಇದಕ್ ಹೋಗ್ಬಿಟ್ಟಿದ್ರಂತ, ಸನ್ಯಾಸಿಯಾಗಿ ಒಂದೇನೋ ಇದಕ್ಕೋ ಎಲ್ಲೋ ಹೋಗಿದ್ರು ಅವ್ರು. ಅವ್ರಿಗೆ ಸಂಸಾರದಿಂದ ಹೋಗ್ಬಿಟ್ರೆ ಆದ್ರೆ ಅಜ್ಜಿ ಇದ್ಲು ಅಂತ. ಆದ್ರೆ ಇವ್ರ ಹೆಣ್ಮಕ್ಳಂತ ಯಾವತ್ತಿಗೂ ಆ ಕಾಲದಲ್ಲೇ ಅವ್ರು ಏನೇನೋ ತಮ್ದು ಒಂದು ಮನೆಯಲ್ಲೇ ಏನೇ ಕುಂತು ಮಾಡ್ಬೋದು ಅನ್ನೋದು ಆ ಕಾಲದ ನಮ್ಮ ತಾಯಿ ಕಾಲದಲ್ಲಿ ಇತ್ತು ಅನ್ನೋದು ತುಂಬಾ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಮನೆಯಲ್ಲೇ ಕೂತು ಅವ್ರದ್ದು ಏನೈತೆಲ್ಲ ಟೈಮ್ ಪಾಸು ಆಯ್ತು. ಪ್ಲಸ್ ನಾವು ಹೋಗಿನ ಅಫೋರ್ಡಬಲ್ ಪ್ರೈಸಸ್ಗೆ ಏನೋ ಒಂದು ತಮ್ಮ ಕೈಯಿಂದ ಮನೆಯಲ್ಲೇ ಏನೋ ಪತ್ರಾಳೆ ಅಂತೀವಿ ನಾವು, ಊಟ ಮಾಡ್ತಿದ್ವಿ ಅವಾಗೆಲ್ಲ ಪತ್ರಾಳೆನೆ ಅದನ್ನ ಹೊಲಿತಿದ್ರಂತೆ, ಹೂವು ಕಟ್ತಿದ್ರಂತೆ.
ಹಿಂಗ್ ಹೂ ಕಟ್ತಿದ್ರಲ್ಲ ಇಷ್ಟು ಫಾಸ್ಟ್ ಕಟ್ತಿದ್ಲ ಅಂದ್ರೆ ಅದು ಯಾವಾಗಂದ್ರೆ ಸಣ್ಣವ್ರಿದ್ದಾಗಿಂದ ಕಟ್ಟಿ ಕಟ್ಟಿ ಆಮೇಲೆ ಅದರಲ್ಲೇ ಏನಾದ್ರು ಒಂದು ಸಣ್ಣದು ಒಂದು ಉಂಗುರ ಮಾಡಿಸ್ಕೊಂಡು ಅದನ್ನು ನಾವು ಇಷ್ಟು ದೊಡ್ಡವರಾದ್ಮೇಲೆ ಹೇಳ್ತಿದ್ರು ಒಂದ್ ಸೇವಿಂಗ್ಸ್ ಒಂದ್ ಕೂದ್ಲಿರೋದಾಯ್ತು. ಆಮೇಲೆ ಒಂದ್ ವಂಕಿ ಉಂಗುರ ಅಂತೀವಿ ಅದನ್ನ ನಾವೆಲ್ಲ ಕೂಡ್ಸಿ ಎಷ್ಟ್ ಬರ್ತಿತ್ತು ಅವಾಗ ₹1 ಇರ್ಲಿಲ್ಲ ಅನ್ಸುತ್ತೆ, ರೂಪಾಯಿ ಲೆಕ್ಕನೇ ಇರ್ಲಿಲ್ಲ. ದಮ್ಮಡಿ ನಾಣ್ಯ ಏನೋ ಇದ್ವು ಅವು ಅದೆಲ್ಲ ಕೂಡ್ಸಿ ನಾನ್ ಮಾಡಿಸ್ಕೊಂಡಿದ್ದಂತ ಹೇಳ್ತಿದ್ಲು. ಸೊ ಹಂಗೆ ಅವ್ರದ್ದೊಂದು ಜೀವನ ಶೈಲಿ ಬಂತು. ಆಮೇಲೆ ಮ್ಯಾರೇಜ್ ಆದ್ರು. ಮ್ಯಾರೇಜ್ ಆದ್ಮೇಲೆ ಅವ್ರಿಗೆ ಹಂಗ್ ನೋಡಿದ್ರೆ ಎಲ್ಲಾರು 6 ಜನ ಇದ್ರು ಆಗಿನ ಕಾಲದಲ್ಲಿ ಎಲ್ಲಾರು ಗೌರ್ಮೆಂಟ್ ಜಾಬ್ ಅವ್ರಿಗೆ ಕೊಟ್ಟಾಳ ನಮ್ಮ ಅಜ್ಜಿ. ಅದಾದ್ಮೇಲೆ ಅವ್ರವ್ರ ಜರ್ನಿ ಶುರು ಆಯ್ತು. ಮದ್ವೆ ಆದ್ಮೇಲೆ ಮಕ್ಕಳು ಅದು ಇದು. ಆಮೇಲೆ ನಮ್ಮನ್ನ ಅಷ್ಟೇ ಅವ್ರಿಗೇನು ಓದಿಲ್ಲ ಅಂದ್ರೆ ಅವ್ರ ಅಷ್ಟೇ ಅಂತಿದ್ರು, ನಾನು ಓದಿಲ್ಲ, ನೀವೆಲ್ಲ ಚೆನ್ನಾಗಿ ಓದ್ಕೊಳ್ರಿ ಅಷ್ಟೇ ಅಷ್ಟೇ ಹೇಳ್ತಿದ್ರು. ಆಮೇಲೆ ಒಂದು ಡೈಲಾಗ್ ಅಂತೂ ಹೇಳಲೇಬೇಕು, ಯಾವಾಗ್ಲೂ ನಾನಿರೋವ್ರಿಗೆ ಯಾರು ಅಂಜಬೇಡ್ರಿ, ಯಾರು ಭಯಪಡ್ಬೇಡ್ರಿ, ಯಾರಿಗೂ ಭಯಪಡ್ಬೇಡ್ರಿ. ಆಮೇಲೆ ನಾವು ಕರೆಕ್ಟ್ ಆಗಿದ್ದೀವಂದ್ರೆ ಯಾರಿಗೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ. ಯಾರು ಕಲ್ತಿಲ್ಲ ಮತ್ತೆ ಒಂದು ಸಣ್ಣ ಪುಟ್ಟಾಣಿ ಒಂದು ಸಂಸಾರದ ಅಂದ್ರೆ ಒಂದು ಇದ್ರಲ್ಲಿ ಬಂದವ್ರ ಫ್ಯಾಮಿಲಿಯಿಂದ ಆದ್ರೆ ತುಂಬಾ ರೆಸ್ಪೆಕ್ಟೆಡ್ ಆಗಿ ಅವ್ರು ಬದುಕಿ ಬಾಳಿ ಇದ್ ಮಾಡಿದವರು ಹಂಗಂತಿದ್ರು. ನಾವು ಏನು ತಪ್ಪು ಮಾಡ್ಲಿಲ್ಲ ಅಂದ್ರೆ ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಅದು ಆ ಡೈಲಾಗ್ ಇವತ್ತಿಗೂ ನನ್ ತಲೆಗೈತೆ. ನಾನು ಕೂಡ ಮುಂದೆ ಯಾರಿಗೆ ಆದ್ರೂನು ನನ್ ಮಗಳಿಗೆ ಅಂತಲ್ಲ ಯಾವ್ದೇ ಲೇಡೀಸ್ ಹೇಳ್ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಗುಲಾಮ್ಗಿರಿಯಲ್ಲಿ ಇಂಡಿಪೆಂಡೆಂಟ್. ಆಮೇಲೆ ಏನೋ ಒಂದು ಟೈಮ್ ಪಾಸಿಗೆ ಮಾಡ್ರಿ. ಅವ್ರು ಇಷ್ಟು ಚೆನ್ನಾಗಿ ಕಸೂತಿ ತನ್ ಬ್ಲೌಸ್ ತಾನೇ ಹೊಲ್ಕಂತಿದ್ಲು, ಕಸೂತಿ ಮಾಡ್ತಿದ್ಲು. ಎಷ್ಟು ಏನೇನ್ ಕರ್ಟನ್ನು ಏನ್ ಮನೆಗಿಂದ ಅವೆಲ್ಲ ನೋಡ್ಬಿಟ್ರೆ ಇವಾಗ್ನವ್ರು ಸುಮ್ನೆ ಏನೋ ಕ್ರಿಯೇಟಿವಿಟಿ ಅದು ಇದು ಅಂತಾರ. ಆದ್ರೆ ಅವ್ರಿಗೆ ಬರ್ತ್ ಬಂದಿತ್ತೇನೋ ಗೊತ್ತಿಲ್ಲ, ಯಾಕಂದ್ರೆ ಯಾವ್ದು ಟ್ರೈನಿಂಗ್ ಇಲ್ಲ, ಎಲ್ಲೂ ಹೋಗ್ತಿದ್ದಿಲ್ಲ, ತಮ್ದು ಓನ್ ಡಿಸೈನ್ಗಳು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಕಲ್ತಿರೋದು ಇದೆಲ್ಲ ಮಾಡಿ ಮತ್ತೆ ಆಮೇಲೆ ಒಂದು ರೆಸ್ಪೆಕ್ಟಬಲ್. ಆಮೇಲೆ ಚೆನ್ನಾಗೆ ನಮ್ ಫಾದರ್ ಅವ್ರು ಯಾವತ್ತಿಗೂ ಏನು ಕಡಿಮೆ ಮಾಡ್ದಂಗ ಆಗಿನ ಕಾಲದಿಂದ ಇವತ್ತಿನವರೆಗೂ ಅವ್ರನ್ನ ಹಂಗೆ ಫೆಸಿಲಿಟಿ ಕೊಟ್ಟು ನೋಡ್ಯಾರ. ಅವರು ಅದನ್ನ ಉಳಿಸ್ಕೊಂಡ್ರು. ಅದಾದ್ಮೇಲೆ ಫಸ್ಟ್ ನಾನು ಇದು ಹೇಳ್ಬೇಕಂದ್ರೆ ನಮ್ ಸುರಭಿ ಅಂದ್ರೆ ಆಕಿ ಸಿಕ್ಕಾಪಟ್ಟೆ ಇಷ್ಟ ಆಕಿಗೆ. ಬಹಳ ಗುಂಡಕ್ಕೆ ಫೋಟೋ ಒಂದ್ಸಲ ಒಂದ್ ಫೋಟೋ ಐತೆ ನನ್ನ ಹತ್ರ, ಅದನ್ನ ಅಟ್ಯಾಚ್ ಮಾಡು. ನಮ್ಮ ಅಣ್ಣ ಅಂತಿದ್ದಕಿನ ಸುಮೋ ಫೈಟರ್ ಅಂತ, ಅಂದ್ರೆ ಹಂಗ ನಿಲ್ತಿದ್ಲಿ ಹಿಂಗೆ ಆ ಒಂದ್ ರೀತಿಯಲ್ಲ. ಹಿಂಗಾಗಿ ಅಕ್ಕಿ ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ಫಸ್ಟ್ ನಮ್ಮ ಮೊಮ್ಮಗಳು ಹುಡುಗಿ ಆಯ್ತಲ್ಲ, ಮೊಮ್ಮಗಳಾಗಿ ಹುಟ್ಟಿದ್ದು ಅವಳೆ ನಮ್ 4 ಜನದಲ್ಲಿ. ಹಿಂಗಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಅವಳನ್ನ ಚೆನ್ನಾಗಿ. ಅವಳಿಗೇನು ಏನೋ ಇವಾಗ ಎಲ್ಲಾರು ಅಂತಾರೆ ಮಕ್ಳಿಗೆ ಅದು ಕೊಡ್ಸಿದ್ರೆ ಇದು ಕೊಡ್ಸಿದ್ರೆ ಹಂಗೇನಿರ್ಲಿಲ್ಲ. ಅಕ್ಕಿ ಪ್ರೀತಿಯಿಂದ ನನಗನ್ಸ ಮಟ್ಟಿಗೆ ಒಂದು 10th PUC ಮೊನ್ನೆವರೆಗೂ ಬರ್ತಡೆಗೆ ಯಾರ್ದು ಡ್ರೆಸ್ ಹಾಕೊಡಿಸ್ತಿದ್ದಿಲ್ಲ. ತಾನ್ ತಂದಿದ್ ಡ್ರೆಸ್ಸೇ ಹಾಕ್ಬೇಕು, ಈ ತರ ನೋಡ್ಕೊಂಬಂದ್ಲು. ಆದ್ರೆ ಲಾಸ್ಟ್ ಡೇಸ್ ಇಲ್ಲೇ ಬಂದು ನಮ್ ಜೊತೆಗೆ ಇದ್ದು ಇದಾಗಿದಾರೆ ಅಂತ ಹೇಳಕ್ಕೆ ತುಂಬಾ ಇಷ್ಟ. ಯಾಕಂದ್ರೆ ಅವ್ರಿಗೆ ಇಷ್ಟ ಇತ್ತಲ್ಲ, ಸೊ ಅದಕ್ಕೆ ಇಲ್ಲೇ ಅವ್ರದ್ದು ಇದು ಮಾಡ್ಕೊಂಡ್ರು. ಆದ್ರೆ ಗ್ರೇಟ್ ಲೇಡಿ. ಎಲ್ಲಾರ್ಗು ಅವ್ರವ್ರ ಅಮ್ಮ ಅವರಪ್ಪ ಗ್ರೇಟೇ, ಆದ್ರೆ ಒಂದು ಫೆಸಿಲಿಟಿ ಇಲ್ದಂಗ್ ಬೆಳೆದು ಬಂದಿದ್ದನ್ನ ಆಸ್ತಿ ಆಯ್ತು ಅಥವಾ ದುಡ್ಡಾಯ್ತು ಸಿಕ್ಕಾಪಟ್ಟೆ ಖರ್ಚುನು ಮಾಡ್ತಿದ್ಲು. ಅಕ್ಕಿ ಖರ್ಚು ಮಾಡ್ದಷ್ಟು ಏನೇ ಬೇಕಂದ್ರೆ ತಗೊಂಡ್ಬಿಡ್ತಿದ್ಲು. ಆದ್ರೆ ಅಷ್ಟೇ ಗೌರವವಾಗಿ ತುಂಬಾ ಕಾನ್ಫಿಡೆಂಟ್ ಆಗಿ ಓದ್ಲಕ್ಕೆ ಇಲ್ಲೇ ಇದ್ರು. ಅದಕ್ಕೆ ನಾವು ಆಕ್ಚುಲಿ ಗೌರಿ ಲಕ್ಷ್ಮಿ ಅವತ್ತಿನ ದಿನನೇ ಹೋಗ್ತಂದ್ವಿ. ಈಗ್ಲೂ ನಮ್ ತಾಯಿ ರೂಪನ್ ಕಾಣ್ತಿದೀವಿ ಅಂತ ಹೇಳಕ್ಕೆ ದುಃಖ ಆಗುತ್ತೆ. ಆದ್ರೆ ಇನ್ನೂ ತುಂಬಾ ಇರ್ಬೇಕನ್ನ ಆಸೆ ಎಲ್ರಿಗೂ ಇರ್ತದೆ. ಆದ್ರೆ ಅಕ್ಕಿಗೂ ಅಷ್ಟೇ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ. ಅದೇ ಅದು ಹಂಗ ಅಂತಾರೆ. ನಾನೇನ್ ಅಷ್ಟು ದೊಡ್ಡ ಫಿಲಾಸಫರ್ ಅಥವಾ ನನಗೆ ಗೊತ್ತಿಲ್ಲ. ಅದೇ ಮೇಡಮ್ ಅವ್ರು ಹೇಳ್ಯಾರಂತೆ, ಹೀಲಿಂಗ್ ಮೇಡಮ್ ಹೇಳಿದಾರಂತೆ. ಒಬ್ರು ಹೋದ್ರುನು ಇನ್ನೊಬ್ರು ಸೋಲ್ ರೂಪದಲ್ಲಿ ಬರ್ತಾರಂತೆ. ಗೊತ್ತಿಲ್ಲ, ನಾವ್ ಸುಮ್ನೆ ಅನ್ಕೊಂಡಿದ್ವಿ. ಅಕ್ಕಿ ಅವ್ರು ಇದಾದ ತಕ್ಷಣ ಈಕಿ ಸುಮ್ನೆ ಒಂದ್ಸಲ ನೋಡಿದ್ವಿ. ಇವತ್ ಸಾಟರ್ಡೆ ಆಯ್ತದು, ಸಂಡೇ ಸರ್ ಬಂದ್ರು. 1 hour ಅಲ್ಲಲ್ಲ, ಒಂದ್ 10 ನಿಮಿಷದಲ್ಲಿ ಡಿಸೈಡ್ ಮಾಡ್ದೆ, ಇಲ್ಲ ಹೋಗಿ ತಗೊಂಡೇ ಬಂದ್ಬಿಡ್ಬೇಕು. ಅದು ಎಷ್ಟಂದ್ರೆ ನಾವ್ ಅನ್ಕೊಂಡಿದ್ದು ಅಲ್ಲಿವರೆಗೆ ರೀಚ್ ಆಯ್ತೇನೋ ಗೊತ್ತಿಲ್ಲ. ಅದು ಬಿಜಾಪುರಿಂದ ಗಾಡಿ ಮೇಲೆ ತಗೊಂಡ್ಬಂದು ಮತ್ತೆ ಗೋಕಾಕಿಂದ ಇನ್ನೊಂದ್ ಗಾಡಿನಲ್ಲಿ ಬಂದು ಅದು ಅವ್ರ ಸೋರ್ ಮನೆಗ್ ಬಂತು. ಏನಾಗಿಲ್ಲ. ಆಮೇಲೆ ಅದೇನೋ ಅದೊಂದ್ ಬ್ಲೆಸ್ಸಿಂಗ್ಸ್ ನಮಗೆ ಒಂದೇನೋ ಮರಿಬೇಕಂತ ಕೊಟ್ಟಿದಾರೇನೋ.
ಅಷ್ಟೇ. ಆಕ್ಚುಲಿ ನಾನು ಜಾಸ್ತಿ ಅಳಲ್ಲ, ಆದ್ರೂ ಯಾಕೋ ಸ್ವಲ್ಪ ಜಾಸ್ತಿನೇ ಎಮೋಷನ್ ಆಗಿರ್ಬೋದು. ಓಕೆ, ಇಷ್ಟ ಇನ್ನೂ ಇಷ್ಟರಲ್ಲಿ ಹೇಳೋದು ಮುಗಿಸಷ್ಟು ಇಲ್ಲೇ ಇಲ್ಲ. ತಾಯಿದಾಯ್ತು, ಮಗಳದಾಯ್ತು, ಒಂದು ಫ್ಯಾಮಿಲಿ ಆಯ್ತು, ತುಂಬಾ ಇರುತ್ತೆ. ಆದ್ರೆ ಇಷ್ಟೇ ನನಗೆ ಈಗಿನ ಮೂಮೆಂಟಿಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೇ ಇದ್ರು ಆಕಿ ಪೀಸ್ಫುಲ್ ಆಗಿರ್ಲಿ ಅಂತೇಳಿ ನಾನು ಒಂದು ಇದು ಮಾಡ್ಕೊತೀನಿ ಅಷ್ಟೇ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಮಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಅವರಿಂದ ನಮಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಅಷ್ಟೇ ಹೇಳೋದು. ಥ್ಯಾಂಕ್ ಯು. ನಮ್ಗೆ ಗೊತ್ತಿದ್ದಿಲ್ಲ ಈಗ ಯಾಕೆ ಹೋಗ್ತಿದ್ದೇನ ಅಂತ. ಫೋಟೋ ಕಡೆ ಹೋಗಿ ಆಮೇಲೆ ಹೋಗೋಣ ಅಂತಂದ್ರೆ ಮತ್ತೆ ಈಕಿಗೆ ವ್ಯಾಕ್ಸಿನ್ ಮಾಡಿಸ್ಬೇಕಂದ್ರೆ ಈಕೆ ಹೆಂಗ್ ಮಾಡ್ತಿದ್ದಾಳೆ, ಈಕೆ ಕಾರ್ ಹೊಡೆಯಿಲ್ಲ ಅಂತ ಈಕೆ ಹೆಂಗ್ ಮಾಡ್ತಾಳೆ, ಈಕೆ ಏನೇನ ಮಾಡ್ತಿದ್ದಾಳೆ. ಈಕೆ ಇವನ್ ಬೇಕಂತ ಇವನ್ ಆಮೇಲೆ ಕೂತಾನ ನೋಡ್ರಿ ಇಲ್ಲಿ. ಸೊ ಒಂದ್ ಸೀಟ್ ಸಪ್ರೇಟ್ ಇದ್ರು ಈ ತರ ಕೂಡ ನೋಡಿರ ನೋಡ್ರಿ ಯಾರಾದ್ರು. ಆಕಿ ಬೇರೆ ಅವನ್ನ ನೋಡ್ತಾ ಮತ್ತೆ ಒಳ್ಳೆ ಒಳ್ಳೆ ಹೋಗಿ ಅವ್ನ್ ಹೊಸ ಫ್ರೆಂಡ್ ಸಿಕ್ಕತ್ತಂತ ಅದಕ್ಕೆ ಈಕೆಗೆ ಎಲ್ಲ ಗೊತ್ತಿದ್ದಿಲ್ಲ ಬೇಡ ಇಂಥವೆಲ್ಲ. ಇವತ್ತು ವ್ಯಾಕ್ಸಿನೇಷನ್, ಫಸ್ಟ್ ವ್ಯಾಕ್ಸಿನೇಷನ್ ನಮ್ಮ ಪುಟ್ಟಿ ಗೌರಿಲಕ್ಷ್ಮಿಗೆ ಆಕೆ ಬರ್ಬೇಕಾದ್ರೆ ಮಕ್ಕಂಡಳಿ ಗದ್ದಾಗ ಮಾಡ್ತಾಳ ನೋಡಕ್ಕೆ. ಯಾಕ ನಿದ್ದೆ ಬಂದೈತಂತಕ್ಕೆ ನಾನು ಬಿಡ್ರಿ ಅಂತಿದ್ದ ನೋಡಿ. ಸಿಕ್ಕಿದ್ ಫಸ್ಟ್ ವ್ಯಾಕ್ಸಿನೇಷನ್ ಡನ್ ಆಗಿದೆ. ಈಗ ನಾವು ಸೋಲ್ಮೆಟ್ಸಿಗೆ ಬಂದೀವಿ ನೋಡ್ರಿ ಹೆಂಗೆ ಮಾಡ್ತಿದ್ದ. ಅದು ಬೇರೆ ನಮ್ಮ ಆ್ಯಪು ಅಣ್ಣ ಇದ್ದಂಗೆ ನೋಡ್ರಿ ಹೆಂಗೆ ಮಾಡ್ತಾರೆ. ಸುಮ್ಮನೆ ಅಂದರೆ ಮಾಡಲ್ಲ, ಏನು ಮಾಡಲ್ಲ, ಸರ್ ಬೈದಾರೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನೋಡ್ರಿ. ಇನ್ನು ಮಟ್ಟ 21 days ಆದಮೇಲೆ ಆಗಿತ್ತು ವ್ಯಾಕ್ಸಿನೇಷನ್ನು. ಮತ್ತು ಅಕ್ಕಿ ಸಿರಪ್ಪು ಮತ್ತು ಅಕ್ಕಿದ್ದು ಎಲ್ಲ ಟೈಮ್ ಟೇಬಲ್ ಮತ್ತು ಆ್ಯಪುನಂಗೆ ಮತ್ತೆಲ್ಲ ಮಾಡ್ಬೇಕು. ಈಗ ಆ್ಯಪು ಸೋನಾಗೆ ಸೋನಾ ಹೇಳಲ್ಲಿ ಆ್ಯಪು ಸೋನಾ ಓಕೆ ಅಷ್ಟೇ ಗೈಸ್. ಯಾರಿಗೆ? ಅಪ್ಪು ಸೋನಾ ಗೌರಿಲಕ್ಷ್ಮಿ ನೋಡ್ರಿ. ನಿನ್ನ ಹೆಸ್ರು ಹೇಳ ಬಾ ಹೇಳು ಎಲ್ಲಿಂದ ಬಂದಿ? ಮತ್ತೆ ಎಲ್ಲ ಆರಾಮ? ಜೀವನ್ ಬೆಸ್ಟ್ ಫ್ರೆಂಡಾ ನೀನು? ನೋಡು ಅಲ್ಲಿಂದ ತಿಳ್ಕೊ ಬಾ ಇಲ್ವಾ. ಓಕೆ, ಇಲ್ಲಿ ನೋಡ್ರಿ ಇಬ್ರು ಹೇಳ್ರಿ ಮತ್ತೇನಾದ್ರು ಲೈಕ್ ಮಾಡ್ರಿ. सब्सक्राइब करो. 916 450 450 4165 100 एडवांस देंगे 100 चलेगा. कल ही दीजिए. नहीं आप ले लो, ऐसा कुछ नहीं. ನಾವು ಹೇಳಿದ್ದಂಗೆ ಒಂದು ಫ್ರೇಮ್ ಆರ್ಡರ್ ಕೊಟ್ಟು ಹೋಗ್ತಾ ಇದ್ದೀವಿ. ಅದ್ರಾಗ ಒಂದು ಸೋನಾ ಸೇರಿದ್ಲು. ಈಗ ಸೋನಾ ಹಿಂಗಿದ್ಲು, ಆಮೇಲೆ ದೊಡ್ಡಕ್ಕೆ ಆದ್ಮೇಲೆ ಹಾಕಿದ್ದೊಂದು ಬೇರೆ ಆಗ್ತೀವಿ. 1 ವರ್ಷದ ಆದ್ಮೇಲೆ ಫ್ರೇಮ್ ಯಾವ್ಯಾವ ಇಷ್ಟ ಆಗ್ತಾವೆ ನಮಗೆ. ಆ್ಯಪು ಭಾಳಿದ್ದು ಅದ್ರಾಗ ನಂಗೆ ಸೆಲೆಕ್ಟ್ ಸ್ವಲ್ಪ ಯಾವ ಇಷ್ಟ ಆಗ್ಯಾವ ಅಷ್ಟೇ ಕೊಟ್ಟೇನೆ. ಹಂಗೆ ಭಾಳಿದ್ದು ಆದರೆ ನಾನು ಇರಬೇಕು ಮತ್ತು ಅವನದು ಸ್ವಲ್ಪ ಆ ಥರ ಇದ್ದದ್ದು ನೋಡಿ ಕೊಟ್ಟೇನೆ ಅಷ್ಟೇ. ಇವ್ರು ಎದ್ರಾಗೂ ಇಲ್ಲ, ಇವ್ರದ್ದೊಂದು ಫೋಟೋ ಕೊಟ್ಟಿಲ್ಲ ನಾನು ಆ್ಯಪ್ ಜೊತೆ. ನಾನೊಬ್ಬಳೇ ಇರಬೇಕು, ಯಾಕಂದ್ರೆ ಅವ್ನು ನಾನು ತಂದಿದ್ದು ಅದಕ್ಕೆ ಗೈಸ್.